ಏನೇನೆಲ್ಲ ಕೆಲಸ ಹೇಳ್ತಾರಪ್ಪ. ಒಂದು ಕೆಲಸ ಮಾಡಿದ್ರೆ ಕೈ ನೋಯುತ್ತೆ, ಇನ್ನೊಂದು ಕೆಲಸ ಮಾಡಿದ್ರೆ ಕಾಲು ನೋಯುತ್ತೆ. ಒಟ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಮೈಕೈಯೆಲ್ಲ ನೋಯುತ್ತೆ. ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಏಯ್, ಯಾರಯ್ಯ ನೀನು? ಇಷ್ಟೊತ್ತಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇದೆಯಾ? ಆ ಕಡೆ ಊಟದ ಹೊತ್ತು ಅಲ್ಲ, ಈ ಕಡೆ ತಿಂಡಿ ಹೊತ್ತು ಅಲ್ಲ. ನಿದ್ದೆ ಮಾಡೋ ಹೊತ್ತಲ್ಲಿ ಬಂದ್ಬಿಟ್ಟು ಭವತಿ ಭವತಿ ಅನ್ಕೊಂಡು ಸ್ವಲ್ಪ ತಡಿ. ಯಾವಾಗ ಬಂದ್ಬಿಡ್ತಾರೆ. ನಿನಗೇನು ಹೊತ್ತು ಗೊತ್ತೋ ಇಲ್ವೇನಯ್ಯ? ನನ್ನ ಮನೆ ಆಗಿದ್ದಿದ್ರೆ ನಾಯಿಗೆ ಓಡಿಸ್ದಂಗೆ ಓಡಿಸ್ತಾ ಇದ್ದೆ. ಕಂಡವ್ರ ಮನೆ ಬಿಟ್ಟಿ ಪುಣ್ಯ, ಅದಕ್ಕೆ ಬಿಡಬಾರ್ದು ಅಂತ ಕೈ ತುಂಬ ತಂದಿದ್ದೀನಿ. ತಗೊಂಡು ನಡಿ. ಭೋಗೇಂದ್ರ ಆಚಾರ್ಯರಿಂದ ಪ್ರಸಾದ ಬಂದಿದೆ. ಮಕ್ಕಳಿಗೆಲ್ಲ ಸಮಾನವಾಗಿ ಹಂಚಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ಅಧಿಕಾರ ಬೇಕು ಅಂದರೆ ಬಲಿದಾನ ಆಗಲೇಬೇಕು. ನಾಜೂಕಾಗಿ ಕೆಲಸ ಮುಗಿಸ ಕೇಳಿದ್ದಾರೆ. ಎಚ್ಚರ ತಪ್ಪಿದ್ರೆ ನಿಮ್ಮ ಬಲಿದಾನ ಆಗ್ಬೋದು. ಏನು ಶಾಂಭಟ್ರೆ ಆ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಅಂಥದ್ದೇನಿದೆ ಆ ಪತ್ರದಲ್ಲಿ? ಕೊಡಿ ಇಲ್ಲಿ, ನಾನು ನೋಡ್ತೀನಿ ಕಣ್ಣು ಬಾಯಿ ಬಿಟ್ಕೊಂಡು. ಶಾಂಭಟ್ರೆ, ಇದು ನಿಮ್ಮದೇ ಸಹಿ? ಇದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನನ್ನ ಸಹಿ ಹಾಗೆ ಕಾಣ್ತಾ ಇದೆ, ಆದರೆ ನಾನು ಯಾವ ಓಲೆಗೂ ಸಹಿ ಹಾಕಿಲ್ಲ. ವಯಸ್ಸಾಯ್ತು ನೋಡಿ, ಮರವಿನ ಸಮಸ್ಯೆ. ಏನು